ಎಲ್ರಿಗೂ ಜೈ ಭೀಮ್. ನಕಲಿ ಕಂಪ್ನಿಗಳ ತೆರೆದು ESI ಕಾರ್ಡ್ಗಳನ್ನು ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಕಾರ್ಮಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೀವು ಕಾರ್ಮಿಕರ ಇಲಾಖೆಯಲ್ಲಿ ಏನಾದರೂ ಮೆಂಬರ್ ಆಗಿದ್ದರೆ ಅಥವಾ ಯಾವುದಾದ್ರೂ ಕಂಪ್ನಿಯಲ್ಲಿ ಮೆಂಬರ್ ಆಗಿದ್ದರೆ ಅದರಲ್ಲಿ ನೀವು ESI ಕಾರ್ಡ್ ಅಂತೇಳಿ ನಿಮ್ಗೆ ಮಾಡಿಕೊಡ್ತಾರೆ ಫ್ಯಾಮ್ಲಿಗೆ. ಆ ಫ್ಯಾಮ್ಲಿ ಕಾರ್ಡನ್ನು ಒಂದು ಸಾರಿ ಆದರೂ ನೀವು ESIಯಲ್ಲಿ ಎಂಟ್ರಿ ಮಾಡಿಸ್ತಾ ಹೋದರೆ ಏನಾಗುತ್ತೆ, ಅಲ್ಲಿ ಬ್ರೋಕರ್ಗಳು ಜಾಸ್ತಿ ಆಗಿದ್ದಾರೆ. ವಾಚ್ಮೆನಿಂದ ಹಿಡಿದುಕೊಂಡು ಯಾರ್ಯಾರೋ ಏನೋ ಮಾಡಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಬಂದುಬಿಟ್ಟು ಸುಮಾರು 869 ಜನ ESI ಕಾರ್ಡ್ ಬೋಗಸ್ ಕಾರ್ಡ್ಗಳು ಮಾಡಿಕೊಂಡು ESIಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಈ ರೀತಿ ಆಗ ಕಾರಣ ಏನಂದರೆ, ಕಾರ್ಮಿಕರು ಯಾರು ESI ಕಾರ್ಡ್ಗೆ ಹೋಗ್ಬಿಟ್ಟು ಚಿಕಿತ್ಸೆ ಪಡೆದೇ ಇರೋದು ಒಂದು, ಆಮೇಲೆ ನಿಮ್ಮ ಕಾರ್ಡ್ಗಳನ್ನು ಅಲ್ಲಿ ಎಂಟ್ರಿ ಮಾಡಿಸಿರೋದು ಎರಡು, ಮೂರನೇದು ಯಾಕೆ ಹೋಗ್ಬೇಕು ESIಯಲ್ಲಿ, ನಾವು ಸುಮ್ಮನೆ ತಲೆನೋವಾಗುತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ನಾವು ಸುಮ್ಮನೆ ಇರ್ತೀವಲ್ಲ, ಅದು ತಪ್ಪು. ಅದರಿಂದ ನಮ್ಮ ಕಾರ್ಡನ್ನು ನಾವು ಹೋಗ್ಬಿಟ್ಟು ಎಂಟ್ರಿ ಮಾಡಿಸ್ಬಿಟ್ರೆ ನಮಗೆ ಚಿಕಿತ್ಸೆನ ನಾವು ಪಡ್ಕೋಬೋದು. ಈಗ ನನ್ನ ಹೆಸರು ಆನಂದ್ ಅಂತ ಕೊಡ್ರಿ, ಆನಂದ್ ಹೋಗದೆ ಹೋದರೆ ಆನಂದ್ ಹೆಸರಲ್ಲಿ ಇನ್ನೊಂದು ಕಾರ್ಡ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಮಾಡಿಕೊಂಡು ಚಿಕಿತ್ಸೆನ ಪಡಿತಾರೆ. ಆಗ ಲಾಸ್ ಯಾರಿಗಾಗುತ್ತೆ ಅಂದರೆ ನಮಗಾಗುತ್ತೆ. ಅದರಿಂದ ಎಲ್ಲ ಕಾರ್ಮಿಕರ ಹಿತೈಷಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲ ನಿಮ್ಮ ESI ಕಾರ್ಡ್ಗಳನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ತನಿಖೆ ಮಾಡಿಸಿ, ನಮ್ಮ ಕಾರ್ಡ್ ಚಾಲ್ತಿಯಲ್ಲಿ ಇದೆಯಾ, ನಾವು ಚಿಕಿತ್ಸೆ ಪಡಿಬೋದಾ, ನಮ್ಮ ಕಾರ್ಡ್ ಎಂಟ್ರಿ ಆಗಿದೆಯಾ, ಇದೆಲ್ಲ ನೋಡಿರಿ. ಇಲ್ಲದೆ ಹೋದರೆ ಏನಾಗುತ್ತೆ, ಈ ಥರ ಕಳ್ಳರು ಬೋಗಸ್ ಕಾರ್ಡ್ಗಳು ಮಾಡಿಕೊಂಡು ಅವರು ಲಾಭ ಮಾಡ್ಕೊತಾರೆ. ಅದು 10,000 20,000 ಪರವಾಗಿಲ್ಲ, 1 ಲಕ್ಷದಿಂದ 2 ಲಕ್ಷ ಗಂಟ ವ್ಯವಹಾರ ಆಗ್ತಾಯಿದೆ. ಅದು 1 ಲಕ್ಷದಿಂದ 2 ಲಕ್ಷ ಗಂಟೆ ಲಂಚಗಳು ತೊಗೊಂಡು ಡೂಪ್ಲಿಕೇಟ್ ಸೀಲ್ಗಳು ಮಾಡಿಕೊಂಡು ಡೂಪ್ಲಿಕೇಟ್ ಹೆಸರುಗಳು ಹಾಕ್ಕೊಂಡು ಯಾರ್ದೋ ಒಂದು ನಂಬರ್ ಅದರಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ರೆ, ಇವತ್ತು ಕಾರ್ಮಿಕರಿಗೆ ಏನಾದರೂ ದೊಡ್ಡ ರೋಗ ಬಂತು, ದೊಡ್ಡ ಕಾಯಿಲೆ ಬಂತು, ದೊಡ್ಡ ಸಮಸ್ಯೆನೇ ಆಯಿತು, ಈಗ ನಾವೇನಾದರೂ ಚಿಕಿತ್ಸೆ ಪಡಿಬೇಕಾದ್ರೆ ಯಾರು ಕಾರಣ ಆಗ್ತಾರಂದರೆ, ಈ ರೀತಿ ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರಲ್ಲ ಅವ್ರು ಕಾರಣ ಆಗ್ತಾರೆ. ಅದರಿಂದ ಪ್ರಾಮಾಣಿಕವಾಗಿರುವಂಥ ಕಾರ್ಮಿಕರು ESI ಕಾರ್ಡನ್ನು ಅಲ್ಲಿ ಚೆಕ್ ಮಾಡಿಸ್ಬಿಟ್ಟು ನಿಮ್ಮ ನಂಬರನ್ನು ಸರಿಯಾದ ರೀತಿ ಬರೆಸ್ಕೊಂಡು ಚಿಕಿತ್ಸೆ ಒಂದು ಸಲ ಆದರೂ ನೀವು ಪಡೀರಿ. ಕೆಮ್ಮಿದೆಯಾ, ನೆಗಡಿ ಇದೆಯಾ, ಅಥವಾ ಹೊಟ್ಟೆ ನೋವು ಇದೆಯಾ, ಗ್ಯಾಸ್ ಟ್ರಬಲ್ ಇದೆಯಾ, ಎಲ್ಲ ಕಾಯಿಲೆಗಳಿಗೂ ಅಲ್ಲಿ ಔಷಧಿ ಕೊಡ್ತಾರೆ ಫ್ರೀ. ಯಾರಿಗೂ ₹1 ಕೊಡೋಂಗಿಲ್ಲ. ದಯಮಾಡಿ ವಿಶೇಷವಾಗಿ ಹೇಳಬೇಕಾದ್ರೆ ಪೌರ ಕಾರ್ಮಿಕರು ಅದನ್ನು ತೋರಿಸ್ಕೋಬೇಕು. ಕೂಲಿ ಕಾರ್ಮಿಕರು ತೋರಿಸ್ಕೋಬೋದು. ಬೇರೆ ಏನಾದರೂ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕಾರ್ಡ್ ಕೊಟ್ಟಿರ್ತಾರೆ, ಅವರು ತೋರಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದಂತ ಹೇಳ್ತಾ ಎಲ್ಲ ಕಾರ್ಮಿಕರಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ, ESI ಕಾರ್ಡನ್ನು ಒಂದು ಸಲ ಚೆಕಪ್ ಮಾಡಿಸಿ, ಆಮೇಲೆ ನಿಮ್ಮ ಆರೋಗ್ಯವನ್ನು ಚೆಕಪ್ ಮಾಡಿಸ್ಬಿಟ್ರೆ ಒಳ್ಳೆಯದು. ಸರಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಮಾಡಿಸ್ಕೋಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚೀರಾಮ್.